ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2017ರಲ್ಲಿ ನಡೆದಂಥ ವೈರ್ಲೆಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕೂಡ ಒತ್ತಿ. ಹಾಗೆ ನೀವು ಯಾರಾದರೂ PC ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅವು ಪೂರ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ 2014ರಿಂದ 2024ರವರೆಗೆ ನಡೆದಿದೆಯಲ್ಲ ಅಲ್ಲಿವರೆಗೂ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ, ಅವು ಕೂಡ ನೋಡ್ಬೋದು. ಅದೇ ರೀತಿ PSIದು ಈಗ 2ರಿಂದ 3 ಕ್ವಶನ್ ಪೇಪರ್ನ ಬಿಡಿಸಿದ್ದೀವಿ. ಅದನ್ನು ನೋಡಿಲ್ಲ ಅಂದರೆ ಕೂಡ ಅದನ್ನು ಕೂಡ ನೋಡಿಕೊಂಡು ಈ ಕ್ಲಾಸ್ ನೋಡ್ಬೋದು ನೀವು. ಅಂದರೆ ಇನ್ನೂ ಯಾರು ನೋಡಿಲ್ಲ ಅವ್ನು ನೋಡ್ಕೊಂಬಂದು ಇದನ್ನು ನೋಡ್ಬೋದು, ಇಲ್ಲ ಇದನ್ನು ನೋಡಿಬಿಟ್ಟು ಅವ್ನು ನೋಡ್ಬೋದು. ಈಗ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸೋಣ. ಪ್ರಶ್ನೆ ಸಂಖ್ಯೆ 1, ಟೈಮ್ಸ್ ಡಿವಿಷನ್ ಮಲ್ಟಿಪ್ಲೆಕ್ಸ್ ಏನು ಅಂತ ಕೇಳಿದ್ದಾರೆ ನೋಡಿ. ಟೈಮ್ಸ್ ಡಿವಿಷನ್ ಮಲ್ಟಿಪ್ಲೆಕ್ಸ್ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿವಿಧ ರವಾನೆಗಳಿಗೆ ಸಂಬಂಧಿಸಿದ ಪಲ್ಸ್ಗಳನ್ನು ಇಂಟರ್ಲೀವ್ ಮಾಡುತ್ತದೆ. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2, ಸಮಾನ ಅಕ್ಷವುಳ್ಳ ಕೇಬಲ್ ಸಂಪರ್ಕ ಕೊಂಡಿಗಳಿಗೆ ಹೊಂದಿಕೊಂಡಂತೆ ಪುನರಾವರ್ತಕಗಳ ಸಂಖ್ಯೆ ಇದನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಸ್ಟಮ್ನ ಬ್ಯಾಂಡ್ ವಿಡ್ತ್. ನೋಡಿ, ಆಪ್ಷನ್ ಬಿ ಸಿಸ್ಟಮ್ನ ಬ್ಯಾಂಡ್ ವಿಡ್ತ್. ಪ್ರಶ್ನೆ ಸಂಖ್ಯೆ 3, ಸೂಕ್ಷ್ಮ ತರಂಗ ಸಂಪರ್ಕ ಕೊಂಡಿ ಪುನರಾವರ್ತಕಗಳು ಪ್ರಾತಿನಿಧಿಕವಾಗಿ 50 ಕಿಲೋಮೀಟರ್ನಷ್ಟು ದೂರವಾಗಿರುತ್ತವೆ ಏಕೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಭೂಮಿಯ ವಕ್ರತೆಯಿಂದಾಗಿ. ನೋಡಿ, ಆಪ್ಷನ್ ಸಿ, ಭೂಮಿಯ ವಕ್ರತೆಯಿಂದಾಗಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, ಸೂಕ್ಷ್ಮ ತರಂಗ ಸಂಪರ್ಕ ಕೊಂಡಿಗಳು ದೂರದರ್ಶನ ಸಂವಹನಗಳಿಗೆ ಸಮಾನ ಅಕ್ಷವುಳ್ಳ ಕೇಬಲ್ಗಳಿಗಿಂತ ಹೆಚ್ಚು ಆಯ್ಕೆಗೊಳ್ಳುತ್ತವೆ ಏಕೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಅವುಗಳಲ್ಲಿ ಒಟ್ಟಾರೆ ಅಸ್ಪಷ್ಟತೆ ಕಡಿಮೆ. ನೋಡಿ, ಅವುಗಳಲ್ಲಿ ಒಟ್ಟಾರೆ ಅಸ್ಪಷ್ಟತೆ ಕಡಿಮೆ. ಪ್ರಶ್ನೆ ಸಂಖ್ಯೆ 5, ಡಿಜಿಟಲ್ ತರ್ಕ ವಿನ್ಯಾಸಗಳಲ್ಲಿ GAL ಎಂದು ಸಂಕ್ಷಿಪ್ತಗೊಂಡಿರುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಜಾತಿವಾಚಕ ವಿನ್ಯಾಸ ತರ್ಕ. ನೋಡಿ, ಜಾತಿವಾಚಕ ವಿನ್ಯಾಸ ತರ್ಕ. ಪ್ರಶ್ನೆ ಸಂಖ್ಯೆ 6, ದಶಮಾಂಶ ಸಂಖ್ಯೆಯನ್ನು ಬಿಡಿಸಿ ರೂಪಕ್ಕೆ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಎನ್ಕೋಡರ್. ಆಪ್ಷನ್ ಎ, ಎನ್ಕೋಡರ್. ಪ್ರಶ್ನೆ ಸಂಖ್ಯೆ 7, ಒಂದು ಟ್ರಾನ್ಸಿಸ್ಟರ್ ಡ್ಯಾಶ್ ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 2 PN ಜಂಕ್ಷನ್. ನೋಡಿ, ಆಪ್ಷನ್ ಬಿ, 2 PN ಜಂಕ್ಷನ್. ಪ್ರಶ್ನೆ ಸಂಖ್ಯೆ 8, ಟ್ರಾನ್ಸಿಸ್ಟರ್ನಲ್ಲಿರುವ ಸವಕಳಿ ಪದರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 2. ಆಪ್ಷನ್ ಡಿ, 2. ಪ್ರಶ್ನೆ ಸಂಖ್ಯೆ 9, ಟ್ರಾನ್ಸಿಸ್ಟರ್ನ ಆಧಾರವು ಡ್ಯಾಶ್ ಕಲಬೆರಕೆಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ತುಸು ಪ್ರಮಾಣದಲ್ಲಿ. ನೋಡಿ, ಆಪ್ಷನ್ ಸಿ, ತುಸು ಪ್ರಮಾಣದಲ್ಲಿ. ಪ್ರಶ್ನೆ ಸಂಖ್ಯೆ 10, ಟ್ರಾನ್ಸಿಸ್ಟರ್ನಲ್ಲಿ ಸ್ಥಿರ ಮಟ್ಟದ ವಿದ್ಯುತ್ ಅಥವಾ ವೋಲ್ಟೇಜ್ ನೆಲೆಗೊಳಿಸಲು ಏನನ್ನು ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಬಯಾಸಿಂಗ್. ನೋಡಿ, ಆಪ್ಷನ್ ಎ, ಬಯಾಸಿಂಗ್. ಪ್ರಶ್ನೆ ಸಂಖ್ಯೆ 11, ಯಾವ ಪವರ್ ಧ್ವನಿವರ್ಧಕ ಅತ್ಯಂತ ಹೆಚ್ಚಿನ ಸಂಗ್ರಾಹಕ ಸಾಮರ್ಥ್ಯ ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಲಾಸ್ ಸಿ. ನೋಡಿ, ಆಪ್ಷನ್ ಬಿ, ಕ್ಲಾಸ್ ಸಿ. ಪ್ರಶ್ನೆ ಸಂಖ್ಯೆ 12, ಯಾವುದು ರೇಖಾತ್ಮಕವಲ್ಲದ ಬಗೆಯ ಧ್ವನಿವರ್ಧಕವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಕ್ಲಾಸ್ ಸಿ. ನೋಡಿ, ಆಪ್ಷನ್ ಎ, ಕ್ಲಾಸ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 13, ಒಂದು PN ಜಂಕ್ಷನ್ ಡಯೋಡ್ನ ಡೈನಾಮಿಕ್ ನಡವಳಿಕೆಯು ನೇರವಾಗಿ ಇದಕ್ಕೆ ಅನುಪಾತದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕರೆಂಟ್. ಆಪ್ಷನ್ ಸಿ, ಕರೆಂಟ್. ಪ್ರಶ್ನೆ ಸಂಖ್ಯೆ 14, ಅರೆವಾಹಕ ಡಯೋಡ್ನ ವಿಶಿಷ್ಟ ವಕ್ರತೆಯುಳ್ಳ ಮುಂಭಾಗದಲ್ಲಿ ಡಯೋಡ್ ಹೀಗೆ ಕಾಣಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಆನ್ ಸ್ವಿಚ್. ನೋಡಿ, ಆಪ್ಷನ್ ಡಿ, ಆನ್ ಸ್ವಿಚ್. ಪ್ರಶ್ನೆ ಸಂಖ್ಯೆ 15, 2010 ಆಗಸ್ಟ್ 15 ವಾರದ ಯಾವ ದಿನವಾಗಿರುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಶುಕ್ರವಾರ. ನೋಡಿ, ಆಪ್ಷನ್ ಡಿ, ಶುಕ್ರವಾರ. ಪ್ರಶ್ನೆ ಸಂಖ್ಯೆ 16, ಗಡಿಯಾರದಲ್ಲಿ ಗಂಟೆ 4:20 ತೋರಿಸುವಾಗ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವೆ ಆಗುವ ಕೋನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 10 ಡಿಗ್ರಿ. ಆಪ್ಷನ್ ಬಿ, 10 ಡಿಗ್ರಿ. ಪ್ರಶ್ನೆ ಸಂಖ್ಯೆ 17, 24, 36 ಮತ್ತು 40ರ ಲಘುತ್ತಮ ಸಾಮಾನ್ಯ ಅಪವರ್ತಿ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, 360. ನೋಡಿ, ಆಪ್ಷನ್ ಸಿ, 360. ಪ್ರಶ್ನೆ ಸಂಖ್ಯೆ 18, ಕಾರ್ಪೊರೇಷನ್ ಈ ಪದದಲ್ಲಿರುವ ಅಕ್ಷರಗಳನ್ನು ಪ್ರತಿ ಸಲ ಸ್ವರಾಕ್ಷರಗಳು ಜೊತೆಯಾಗಿ ಬರುವಂತೆ ಜೋಡಿಸಲು ಎಷ್ಟು ವಿಭಿನ್ನ ಕ್ರಮಗಳಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 50,400. ನೋಡಿ, ಆಪ್ಷನ್ ಡಿ, 50,400. ಪ್ರಶ್ನೆ ಸಂಖ್ಯೆ 19, ಸಂಖ್ಯೆ 64,009ರ ವರ್ಗಮೂಲ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, 253. ನೋಡಿ, ಆಪ್ಷನ್ ಎ, 253. ಪ್ರಶ್ನೆ ಸಂಖ್ಯೆ 20,
ಅಂತರ್ಖಂಡದ ಸಂವಹನದಲ್ಲಿ ಬಳಸುವ ಉಪಗ್ರಹವನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟೆಲ್ ಸ್ಯಾಟ್ ನೋಡಿ. ಆಪ್ಷನ್ ಡಿ ಇಂಟೆಲ್ ಸ್ಯಾಟ್. ಪ್ರಶ್ನೆ ಸಂಖ್ಯೆ 21. ಇವುಗಳಲ್ಲಿ ಯಾವ ಲಾಜಿಕ್ ಗೇಟ್ಗಳನ್ನು ಸರ್ವವ್ಯಾಪಿ ಗೇಟ್ಗಳೆಂದು ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ NOR ಮತ್ತು NAND ನೋಡಿ. ಆಪ್ಷನ್ ಎ NOR ಆ್ಯಂಡ್ NAND ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22. ಈ ಕೆಳಗಿನವುಗಳಲ್ಲಿ ಯಾವುದು ಮ್ಯಾಡ್ಯುಲೇಷನ್ ಮತ್ತು ಡಿಮ್ಯಾಡ್ಯುಲೇಷನ್ಗಳನ್ನು ನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೂರವಾಣಿ ಸಂದೇಶವಾಹಕ ನೋಡಿ. ದೂರವಾಣಿ ಸಂದೇಶವಾಹಕ. ಪ್ರಶ್ನೆ ಸಂಖ್ಯೆ 23. ಮಲ್ಟಿ ಪ್ರೋಗ್ರಾಮಿಂಗ್ ಪದ್ಧತಿಯ ಒಂದು ಗುಣಲಕ್ಷಣ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 2 ಅಥವಾ ಹೆಚ್ಚು ಪ್ರೋಗ್ರಾಮ್ಗಳ ಏಕಕಾಲೀನ ಪ್ರೊಸೆಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 24. ನಿರ್ವಹಣಾ ವ್ಯವಸ್ಥೆಯ ಕಾರ್ಯಗಳು ಒಳಗೊಂಡಿರಬಹುದಾದದ್ದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನೇ ಎಲ್ಲವು ನೋಡಿ. ಆಪ್ಷನ್ ಡಿ ಮೇಲ್ನೇ ಎಲ್ಲವು ಅಂದರೆ ಇನ್ಪುಟ್ ಅಥವಾ ಔಟ್ಪುಟ್ ನಿಯಂತ್ರಣ, ಕಾರ್ಯರತ ಸ್ಟೋರೇಜು, ಮಲ್ಟಿಪ್ರೋಗ್ರಾಮಿಂಗ್ ಈ ಮೂರು ಕೂಡ ಅದಕ್ಕೆ ಸಂಬಂಧಿಸಿದ್ದಾವೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 25. ರವೀಂದ್ರನಾಥ್ ಟ್ಯಾಗೋರರ ಸಲಹೆ ಮೇರೆಗೆ ಬಂಗಾಳ ವಿಭಜನೆಯ ದಿನಾಂಕವನ್ನು ಅಕ್ಟೋಬರ್ 16, 1905 ಡ್ಯಾಶ್ ಎಂದು ಆಚರಿಸಲಾಗುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ದಿನ ನೋಡಿ. ಆಪ್ಷನ್ ಡಿ ಕಪ್ಪು ದಿನ. ಪ್ರಶ್ನೆ ಸಂಖ್ಯೆ 26. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಡಬ್ರಿನ್ ನೋಡಿ. ಆಪ್ಷನ್ ಸಿ ಲಾರ್ಡ್ ಡಬ್ರಿನ್. ಪ್ರಶ್ನೆ ಸಂಖ್ಯೆ 27. ಇಂಡಿಯನ್ ವಾರ್ ಇಂಡಿಪೆಂಡೆನ್ಸ್ 1857 ಬರೆದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಕೃತಿ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್ ನೋಡಿ. ಆಪ್ಷನ್ ಬಿ ವಿ ಡಿ ಸಾವರ್ಕರ್. ಪ್ರಶ್ನೆ ಸಂಖ್ಯೆ 28. ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ಸ್ವದೇಶಿ ಠರಾವು ಅಂಗೀಕಾರಗೊಂಡಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 1906 ಕಲ್ಕತ್ತಾ ಅಧಿವೇಶನ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 29. ಕೆಳಗಿನವರಲ್ಲಿ ಯಾರು ಮಾತೃಭಾಷಾ ಮುದ್ರಣಾಲಯ ಕಾಯ್ದೆಯನ್ನು ಪರೀಕ್ಷಿಸಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಲಿಟ್ಟನ್ ನೋಡಿ. ಲಾರ್ಡ್ ಲಿಟ್ಟನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30. ಕರ್ನಾಟಕ ಸಂಗೀತ ಜನಕ ಎಂದು ಕರೆಯಲ್ಪಡುವವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸರು ನೋಡಿ. ಆಪ್ಷನ್ ಬಿ ಪುರಂದರದಾಸರು. ಪ್ರಶ್ನೆ ಸಂಖ್ಯೆ 31. ಇಳಕಲ್ ಸೇರಿಗೆ ಪ್ರಸಿದ್ಧವಾದ ಇಳಕಲ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ ನೋಡಿ. ಆಪ್ಷನ್ ಬಿ ಬಾಗಲಕೋಟೆ. ಪ್ರಶ್ನೆ ಸಂಖ್ಯೆ 32. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಅತ್ಯಂತ ಎತ್ತರದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ನೋಡಿ. ಆಪ್ಷನ್ ಬಿ ಮುಳ್ಳಯ್ಯನಗಿರಿ. ಪ್ರಶ್ನೆ ಸಂಖ್ಯೆ 33. ಕರ್ನಾಟಕದ ಪ್ರಸಿದ್ಧ ನೃತ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಯಕ್ಷಗಾನ. ಪ್ರಶ್ನೆ ಸಂಖ್ಯೆ 34. ಮೈಸೂರು ರಾಜ ಕರ್ನಾಟಕವೆಂದು ಮರುನಾಮಕರಣಗೊಂಡ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ದೇವರಾಜ ಅರಸು. ಆಪ್ಷನ್ ಸಿ ದೇವರಾಜ ಅರಸು. ಪ್ರಶ್ನೆ ಸಂಖ್ಯೆ 35. ಭಾರತ ಸಂವಿಧಾನದ ತುರ್ತು ಪರಿಸ್ಥಿತಿಯ ನಿಬಂಧನೆಗಳು ಇವರಿಂದ ಪಡೆದವುಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ ನೋಡಿ. ಆಪ್ಷನ್ ಎ ಜರ್ಮನಿ. ಪ್ರಶ್ನೆ ಸಂಖ್ಯೆ 36. ಭಾರತದ ಪ್ರಧಾನಮಂತ್ರಿಗಳು ಅವರು ಒಂದು ವೇಳೆ ಡ್ಯಾಶ್ ತಮ್ಮ ಸರ್ಕಾರದ ವಿರುದ್ಧದ ಅವಿಶ್ವಾಸ ಗೊತ್ತುವಳಿಯ ಮತದಾನದಲ್ಲಿ ಭಾಗವಹಿಸುವಂತಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ ನೋಡಿ. ಆಪ್ಷನ್ ಸಿ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 37. ರಾಜ್ಯದ ಕಾರ್ಯಕಾರಿ ಅಧಿಕಾರವು ಇವರ ಕೈಗಳಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಪಾಲರು ನೋಡಿ. ಆಪ್ಷನ್ ಸಿ ರಾಜ್ಯಪಾಲರು. ಪ್ರಶ್ನೆ ಸಂಖ್ಯೆ 38. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯನ್ನು ಅವರ ಉದ್ಯೋಗ ಸ್ಥಾನದಿಂದ ತೆಗೆದುಹಾಕುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಲಿಮೆಂಟ್ ನಿರ್ಣಯದೊಂದಿಗೆ ರಾಷ್ಟ್ರಪತಿಗಳು ನೋಡಿ. ಪಾರ್ಲಿಮೆಂಟ್ ನಿರ್ಣಯದೊಂದಿಗೆ ರಾಷ್ಟ್ರಪತಿಗಳು. ಪ್ರಶ್ನೆ ಸಂಖ್ಯೆ 39. ಉಪರಾಷ್ಟ್ರಪತಿ ಸ್ಥಾನಕ್ಕಾಗಿ ಅಭ್ಯರ್ಥಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 35 ನೋಡಿ. ಆಪ್ಷನ್ ಸಿ 35. ಪ್ರಶ್ನೆ ಸಂಖ್ಯೆ 40. ಕೆಳಕಂಡ ಭಾರತದ ರಾಜ್ಯಗಳಲ್ಲಿ ಯಶಸ್ವಿನಿ ಗ್ರಾಮೀಣ ಆರೋಗ್ಯ ಯೋಜನೆ ಕಾರ್ಯಗತಗೊಳಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ನೋಡಿ. ಆಪ್ಷನ್ ಬಿ ಕರ್ನಾಟಕ. ಪ್ರಶ್ನೆ ಸಂಖ್ಯೆ 41. ಇವರಲ್ಲಿ ಕಪ್ಪು ರಂಧ್ರ ವಿಚಾರ ಸರಣಿಗೆ ಸಂಬಂಧಿಸಿದ ಭಾರತದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಸಿ ಎಚ್ ಚಂದ್ರಶೇಖರ್ ನೋಡಿ. ಆಪ್ಷನ್ ಸಿ ಎಸ್ ಚಂದ್ರಶೇಖರ್. ಪ್ರಶ್ನೆ ಸಂಖ್ಯೆ 42. ಮೋಡ ಬಿತ್ತನೆಯಲ್ಲಿ ತೀರಾ ಸಾಮಾನ್ಯವಾಗಿ ಬಳಸಲಾಗುವ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲ್ವರ್ ಅಯೋಡೈಡ್ ನೋಡಿ. ಆಪ್ಷನ್ ಬಿ ಸಿಲ್ವರ್ ಅಯೋಡೈಡ್. ಪ್ರಶ್ನೆ ಸಂಖ್ಯೆ 43. ಮೊಬೈಲ್ ಹ್ಯಾಂಡ್ಸೆಟ್ಗಳ ನಿರ್ದಿಷ್ಟ ಹೀರುವಿಕೆ ದರ ಅಂದರೆ SAR ದರಕ್ಕೆ ಮಂಜೂರಾದ ದರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಗ್ರಾಂ ಮಾನವ ಅಂಗಾಂಶದ ಮೇಲೆ 1.6 ಕಿಲೋಗ್ರಾಂ ಸರಾಸರಿ ಅಂತ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 44. ಅತಿ ಸಣ್ಣ ಕಣದ ಚಲನೆಯ ಕುರಿತು ಭೌತಶಾಸ್ತ್ರ ಶಾಖೆಗೆ ಹೀಗೆನ್ನುವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ನೋಡಿ. ಆಪ್ಷನ್ ಸಿ ಕ್ವಾಂಟಮ್ ಮೆಕ್ಯಾನಿಕ್ಸ್. ಪ್ರಶ್ನೆ ಸಂಖ್ಯೆ 45. ಪವರ್ ಬಜೆಟಿಂಗ್ ಶಬ್ದ ಸೂಚಿಸುವುದು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಒಟ್ಟು ಪವರ್ ಲಭ್ಯತೆಯಿಂದ ಕ್ಷೀಣ ಹಾನಿಗಳನ್ನು ಕಳೆಯುವುದು ನೋಡಿ. ಒಟ್ಟು ಪವರ್ ಲಭ್ಯತೆಯಿಂದ ಕ್ಷೀಣ ಹಾನಿಗಳನ್ನು ಕಳೆಯುವುದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 46. ಇಂಟರ್ಲೇಸಿಂಗ್ ದೂರದರ್ಶನದಲ್ಲಿ ಉಪಯೋಗಿಸಲ್ಪಡುವುದು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಿನುಕಾಗುವುದನ್ನು ನಿವಾರಿಸಲು ನೋಡಿ. ಆಪ್ಷನ್ ಡಿ ಮಿನುಕಾಗುವುದನ್ನು ನಿವಾರಿಸಲು. ಪ್ರಶ್ನೆ ಸಂಖ್ಯೆ 47. ದೂರದರ್ಶನ ಪ್ರೇಕ್ಷಕಗಳಿಂದ ಕಳಿಸಲ್ಪಟ್ಟ ಸಂಕೇತಗಳು ರಿಸೀವ್ನಲ್ಲಿ ಸರಿಯಾಗಿ ಸ್ಕ್ಯಾನ್ ಆಗುವುದನ್ನು ಖಾತ್ರಿಗೊಳಿಸುವುದಕ್ಕೆ ಹೀಗೆನ್ನುವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮೇಳೈಸುವಿಕೆ ನೋಡಿ. ಆಪ್ಷನ್ ಎ ಮೇಳೈಸುವಿಕೆ. ಪ್ರಶ್ನೆ ಸಂಖ್ಯೆ 48. ಬ್ರಾಡ್ ಬ್ಯಾಂಡ್ ಅತಿ ದೂರದ ಸಂಪರ್ಕಗಳು ಸಾಧ್ಯವಾಗಿರುವುದು ಇದರ ಮಹತ್ವದ ಆಗಮನದಿಂದ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪುನರಾವರ್ತಕ ಧ್ವನಿವರ್ಧಕಗಳು ನೋಡಿ. ಆಪ್ಷನ್ ಬಿ ಪುನರಾವರ್ತಕ ಧ್ವನಿವರ್ಧಕಗಳು. ಪ್ರಶ್ನೆ ಸಂಖ್ಯೆ 49. ಹಲವು ವಾಹಿನಿಗಳು ಇಂಟರ್ಲೀವ್ ಆಗಿ ನಂತರ ಒಟ್ಟಾಗಿ ರವಾನಿಸುವ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಫ್ರೀಕ್ವೆನ್ಸಿ ಡಿವಿಷನ್ ಮಲ್ಟಿಪ್ಲೆಕ್ಸ್ ನೋಡಿ. ಆಪ್ಷನ್ ಎ ಫ್ರೀಕ್ವೆನ್ಸಿ ಡಿವಿಷನ್ ಮಲ್ಟಿಪ್ಲೆಕ್ಸ್. ಪ್ರಶ್ನೆ ಸಂಖ್ಯೆ 50. ನಿರಂತರ ಸಮಯ ಸಂಕೇತಕ್ಕಾಗಿ ನಿಯತಕಾಲಿಕ ಸ್ಥಿತಿಯನ್ನು ನಿರ್ದಿಷ್ಟಪಡಿಸುವ ಗಣತೀಯ ಸಂಕೇತನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ XT + T0 ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 51. LTI ಪದ್ಧತಿಯು ಆರಂಭಿಕವಾಗಿ ಉದಾರ ಅಥವಾ ಆರಾಮ ಪದ್ಧತಿ ಎನ್ನಲಾಗುವುದು ಹೀಗಿದ್ದರೆ ಮಾತ್ರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 0 ಇನ್ಪುಟ್ ಔಟ್ಪುಟನ್ನು ಉತ್ಪಾದಿಸುತ್ತದೆ ನೋಡಿ. 0 ಇನ್ಪುಟ್ ಔಟ್ಪುಟನ್ನು ಉತ್ಪಾದಿಸುವುದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 52. ಇವುಗಳಲ್ಲಿ ಯಾವುದು ಡಿಜಿಟಲ್ ಸಾಧನ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ದೀಪದ ಗುಂಡಿ ನೋಡಿ. ಆಪ್ಷನ್ ಡಿ ವಿದ್ಯುತ್ ದೀಪದ ಗುಂಡಿ. ಪ್ರಶ್ನೆ ಸಂಖ್ಯೆ 53. ಹೆಕ್ಸಾಡೆಸಿಮಲ್ ಸಂಖ್ಯೆಯೊಂದನ್ನು ಬೈನರಿ ಸಂಖ್ಯಾಕ್ರಮಕ್ಕೆ ಪರಿವರ್ತನೆ ಮಾಡಬೇಕಿದ್ದರೆ ಪ್ರತಿ ಹೆಕ್ಸಾಡೆಸಿಮಲ್ ಅಂಕೆಗೆ ಎಷ್ಟು ಬಿಟ್ಸ್ ಇರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 2. ಆಪ್ಷನ್ ಎ 2. ಪ್ರಶ್ನೆ ಸಂಖ್ಯೆ 54. NPN ಟ್ರಾನ್ಸಿಸ್ಟರ್ನಲ್ಲಿ ಡ್ಯಾಶ್ ಅಲ್ಪಸಂಖ್ಯೆಯ ವಾಹಕಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಂಧ್ರಗಳು ನೋಡಿ. ಆಪ್ಷನ್ ಬಿ ರಂಧ್ರಗಳು. ಪ್ರಶ್ನೆ ಸಂಖ್ಯೆ 55. ಟ್ರಾನ್ಸಿಸ್ಟರ್ನಲ್ಲಿರುವ ಅತಿ ದೊಡ್ಡ ಗಾತ್ರದ ಘಟಕ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸಂಗ್ರಾಹಕ ನೋಡಿ. ಆಪ್ಷನ್ ಎ ಸಂಗ್ರಾಹಕ. ಪ್ರಶ್ನೆ ಸಂಖ್ಯೆ 56. PNP ಟ್ರಾನ್ಸಿಸ್ಟರ್ನಲ್ಲಿ ವಿದ್ಯುತ್ ವಾಹಕಗಳು ಡ್ಯಾಶ್ ಆಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಂಧ್ರಗಳು ನೋಡಿ. ಆಪ್ಷನ್ ಡಿ ರಂಧ್ರಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 57. ಆಂದೋಲಕಗಳು ಈ ತತ್ವದ ಮೇಲೆ ಕಾರ್ಯನಡೆಸುತ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಧನಾತ್ಮಕ ಪ್ರತಿಕ್ರಿಯೆ ನೋಡಿ. ಧನಾತ್ಮಕ ಪ್ರತಿಕ್ರಿಯೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 58. ಎ ಶ್ರೇಣಿಯು ಧ್ವನಿವರ್ಧಕದಲ್ಲಿ ಔಟ್ಪುಟ್ ಸಂಕೇತ ಇದಾಗಿದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಪುಟ್ನಷ್ಟೇ ನೋಡಿ. ಆಪ್ಷನ್ ಬಿ ಇನ್ಪುಟ್ನಷ್ಟೇ. ಪ್ರಶ್ನೆ ಸಂಖ್ಯೆ 59. ಟ್ರಾನ್ಸಿಸ್ಟರ್ ಧ್ವನಿವರ್ಧಕದ ಇನ್ಪುಟ್ ಕೆಪಾಸಿಟರ್ ಶಾರ್ಟ್ ಸರ್ಕ್ಯೂಟ್ ಆದರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ವಕ್ರಗತಿಯ ಅಥವಾ ಪಕ್ಷಪಾತದ ಸ್ಥಿತಿಗಳು ಬದಲಾಗುತ್ತವೆ ನೋಡಿ. ವಕ್ರಗತಿ ಅಥವಾ ಪಕ್ಷಪಾತದ ಸ್ಥಿತಿಗಳು ಬದಲಾಗುತ್ತವೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 60. 25 ಡಿಗ್ರಿ ಸೆಲ್ಸಿಯಸ್ ಕೊಠಡಿ ಉಷ್ಣತೆಯಲ್ಲಿ ಸಿಲಿಕಾನ್ ಸಂಭವನೀಯ ಅಡ್ಡಿ 0.7
ವ್ಯಾಟ್ ಅಂದರೆ 0.7 ವ್ಯಾಟ್ 125 ಡಿಗ್ರಿನಲ್ಲಿ ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 0.5 ವ್ಯಾಟ್ ನೋಡಿ, 0.5 ವ್ಯಾಟ್. ಪ್ರಶ್ನೆ ಸಂಖ್ಯೆ 61. ಸಿಲಿಕಾನ್ PN ಜಂಕ್ಷನ್ ಡಯೋಡ್ನಲ್ಲಿ ವಿರುದ್ಧ ಸಂಪೂರ್ಣ ಕರೆಂಟ್ ಪ್ರತಿಫಲ ಡ್ಯಾಶ್ಗೆ ಸುಮಾರು ದ್ವಿಗುಣಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಡಿ ತಾಪಮಾನದಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ನೋಡಿ. ಆಪ್ಷನ್ ಡಿ ತಾಪಮಾನದಲ್ಲಿ 10 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ. ಪ್ರಶ್ನೆ ಸಂಖ್ಯೆ 62. ಗುಂಪಿಗೆ ಸೇರದಿರುವುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೇರದಿರುವುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 3, 5, 11, 14, 17, 21 ನೋಡಿ. ಅದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ 14 ನೋಡಿ. ಇಲ್ಲಿ ಇರೋವೆಲ್ಲ 3, 5, 11, 17, 21 ಇದಾವಲ್ಲ, ಅವೆಲ್ಲ 3ರಿಂದ ಭಾಗ ಹೋಗ್ತವೆ. ಬಟ್ 14 3ರಿಂದ ಭಾಗ ಹೋಗಲ್ಲ. ಸಾರಿ ಇವು 3, 5, 11, 17, 21 ಇದಾವಲ್ಲ, ಇವು ಬೆಸ ಸಂಖ್ಯೆಗಳು. 14 ಮಾತ್ರ ಸಮಸಂಖ್ಯೆ, ಅದಕ್ಕೋಸ್ಕರ ಅದು ಸಪ್ರೇಟ್, ಅದು ಗುಂಪಿಗೆ ಸೇರಲ್ಲ. ಪ್ರಶ್ನೆ ಸಂಖ್ಯೆ 63. ಒಂದು ಕ್ರಿಕೆಟ್ ಆಟದ ಮೊದಲ 10 ಓವರ್ಗಳಲ್ಲಿ ರನ್ ರೇಟ್ ಕೇವಲ 3.2 ಆಗಿತ್ತು. 267 ರನ್ಗಳ ಗುರಿ ತಲುಪುವ ಮುಂದಿನ 40 ಓವರ್ಗಳಲ್ಲಿ ರನ್ ರೇಟ್ ಎಷ್ಟಾಗಿರಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 6.25 ನೋಡಿ, ಆಪ್ಷನ್ ಎ 6.25. ಪ್ರಶ್ನೆ ಸಂಖ್ಯೆ 64. 8 ವ್ಯಕ್ತಿಗಳ ಸರಾಸರಿ ತೂಕ ಅವರಲ್ಲಿ 65 ಕಿಲೋಗ್ರಾಂ ತೂಕವಿರುವ ಒಬ್ಬ ವ್ಯಕ್ತಿಯ ಬದಲಿಗೆ ಹೊಸನೋರ್ವ ಬಂದರೆ 2.5 ಕಿಲೋಗ್ರಾಂ ಹೆಚ್ಚಾಗುತ್ತದೆ. ಹಾಗಾದರೆ ಹೊಸ ವ್ಯಕ್ತಿಯ ತೂಕವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 85 ಕಿಲೋಗ್ರಾಂ ನೋಡಿ, ಆಪ್ಷನ್ ಸಿ 85 ಕಿಲೋಗ್ರಾಂ. ಪ್ರಶ್ನೆ ಸಂಖ್ಯೆ 65. ವರ್ಗವೊಂದರ ಬಾಹುವನ್ನು ಅಳೆಯುವಾಗ ಅಳತೆಯಲ್ಲಿ 2% ಹೆಚ್ಚಾಗಿ ದೋಷವಾಗಿದೆ. ಲೆಕ್ಕ ಮಾಡಿದ ವರ್ಗದ ವಿಸ್ತೀರ್ಣದಲ್ಲಿ ಶೇಕಡ ದೋಷವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 4.04% ನೋಡಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 66. ಒಂದು ರೈಲು 10 ಸೆಕೆಂಡ್ಗಳಲ್ಲಿ ರೈಲು ಹೋಗುತ್ತಿರುವ ದಿಕ್ಕಿನಲ್ಲಿಯೇ ಪ್ರತಿ ಗಂಟೆಗೆ 5 ಕಿಲೋಮೀಟರ್ನಂತೆ ಓಡುತ್ತಿರುವ ವ್ಯಕ್ತಿಯ ಬಳಿ 125 ಮೀಟರ್ ಉದ್ದ ಹಾಯ್ದು ಹೋಗುತ್ತದೆ. ಹಾಗಾದರೆ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 55 ಕಿಲೋಮೀಟರ್ ಪ್ರತಿ ಗಂಟೆಗೆ ನೋಡಿ, 50 ಕಿಲೋಮೀಟರ್ ಪ್ರತಿ ಗಂಟೆಗೆ. ಪ್ರಶ್ನೆ ಸಂಖ್ಯೆ 67. 0.000216 ಘನಮೂಲ ಕೇಳಿದ್ದಾರೆ ನೋಡಿ. ಘನಮೂಲ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 0.06, ಆಪ್ಷನ್ ಬಿ 0.06. ಪ್ರಶ್ನೆ ಸಂಖ್ಯೆ 68. ಈ ಕೆಳಗೆ ನೀಡಲಾದ ಆಕೃತಿಗಳಲ್ಲಿ ಯಾವುದು ವಿಶಿಷ್ಟ NOR ಗೇಟನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ, ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ. ಇದು ನೋಡಿ, ಇಲ್ಲಿ ರೌಂಡ್ ಮಾಡ್ತಿದ್ದೀನಲ್ಲ, ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ, ಇದೇ ಅದು ವಿಶಿಷ್ಟ NOR ಗೇಟನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 69. CPU ಇವುಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ನೋಡಿ. ನಿಯಂತ್ರಕ ಘಟಕ, ಅಂಕಗಣಿತ ತರ್ಕ ಘಟಕ ಮತ್ತು ಪ್ರಾಥಮಿಕ ಸ್ಟೋರೇಜನ್ನು ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 70. ಯಂತ್ರ ಭಾಷೆಯಲ್ಲಿ ಬರೆಯಲ್ಪಟ್ಟ ಪ್ರೋಗ್ರಾಮ್ ಒಂದನ್ನು ಡ್ಯಾಶ್ ಪ್ರೋಗ್ರಾಮ್ ಎನ್ನುವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಆಬ್ಜೆಕ್ಟ್ ನೋಡಿ, ಆಪ್ಷನ್ ಎ ಆಬ್ಜೆಕ್ಟ್. ಪ್ರಶ್ನೆ ಸಂಖ್ಯೆ 71. ದ್ವಿಮಾನ ಸಂಖ್ಯಾಕ್ರಮದಲ್ಲಿನ ಸಂಖ್ಯೆ 110, 101ರಲ್ಲಿ ಅಪೂರ್ಣಾಂಕ ಭಾಗ ಈ ಬೆಲೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 0.625 ನೋಡಿ, ಆಪ್ಷನ್ ಎ 0.625. ಪ್ರಶ್ನೆ ಸಂಖ್ಯೆ 72. ಒಂದು ಹೆಕ್ಸಾ ಡೆಸಿಮಲ್ ಸಂಖ್ಯೆ ಎಒ ಹೊಂದಿರುವ ದಶಮಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 160 ನೋಡಿ, ಆಪ್ಷನ್ ಡಿ 160. ಪ್ರಶ್ನೆ ಸಂಖ್ಯೆ 73. ASCII ಕೋಡ್ ಇರುವುದು ಬೈನರಿ ಕೋಡ್ಗಳಿಗಿಂತ ಇವುಗಳಿಗೆ ಮಾಹಿತಿ ವಿನಿಮಯಕ್ಕಾಗಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ಆಲ್ಫ್ಯಾನ್ಯೂಮೆರಿಕ್ ಮತ್ತು ಇತರ ಸಾಮಾನ್ಯ ಚಿಹ್ನೆಗಳು. ಪ್ರಶ್ನೆ ಸಂಖ್ಯೆ 74. ಕಂಪ್ಯೂಟರ್ ಔಟ್ಪುಟ್ಟನ್ನು ದೂರವಾಣಿ ಲೈನ್ ಒಂದರಿಂದ ರವಾನಿಸಬಹುದಾದ ಸ್ವರೂಪಕ್ಕೆ ಮಾರ್ಪಡಿಸಬಲ್ಲ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೋಡೆಮ್ ನೋಡಿ, ಆಪ್ಷನ್ ಡಿ ಮೋಡೆಮ್. ಪ್ರಶ್ನೆ ಸಂಖ್ಯೆ 75.
ಕಾರ್ಯಸ್ಥಳದ ವಿಳಾಸ ವಿವರಿಸಿದ ನಂತರ ಆ ಕಾರ್ಯಸ್ಥಳವನ್ನು ಒಂದು ನಿಗದಿತ ಮತ್ತು ಸ್ವಲ್ಪವೇ ಪ್ರಮಾಣದ ಸಮಯದಲ್ಲಿ ತಲುಪಬಹುದಾದ ಮೆಮೊರಿಗೆ ಹೇಳುವುದು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಯಾದೃಚ್ಛಿಕ ಪ್ರವೇಶ ಮೆಮೊರಿ. ನೋಡಿ, ಯಾದೃಚ್ಛಿಕ ಪ್ರವೇಶ ಮೆಮೊರಿ. ಪ್ರಶ್ನೆ ಸಂಖ್ಯೆ 76. ಒಂದು ಯೋಜನೆಯ ಅನುಷ್ಠಾನ ಮಾರ್ಗವನ್ನು ಕ್ರಮವಾಗಿ ದಾಖಲಿಸಿಟ್ಟ ಮತ್ತು ಮುಂದಿನ ಕಾರ್ಯನಿರ್ವಹಣೆಗೊಳ್ಳಬೇಕಾದ ಸೂಚನೆಯ ಮೆಮೊರಿ ವಿಳಾಸವನ್ನು ನೋಡೋಣ ದಾಖಲೆ ಪುಸ್ತಕ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಗ್ರಾಮ್ ಕೌಂಟರ್. ನೋಡಿ, ಆಪ್ಷನ್ ಡಿ ಪ್ರೋಗ್ರಾಮ್ ಕೌಂಟರ್. ಪ್ರಶ್ನೆ ಸಂಖ್ಯೆ 77. ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಚಂಚಲವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರ್ಯಾಮ್. ನೋಡಿ, ಆಪ್ಷನ್ ಎ ರ್ಯಾಮ್. ಪ್ರಶ್ನೆ ಸಂಖ್ಯೆ 78. OSI ಮಾದರಿಯ ಅಣಯಿಸುವಿಕೆಯ ಪದರ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 7ನೆಯ ಪದರ. ನೋಡಿ, ಆಪ್ಷನ್ ಎ 7ನೆಯ ಪದರ. ಪ್ರಶ್ನೆ ಸಂಖ್ಯೆ 79. ನೀಡಲ್ಪಟ್ಟ ಆಕೃತಿಯಲ್ಲಿ y ಏನು ಅಂತ ಕೇಳಿದ್ದಾರೆ. ನೋಡಿ, ನೀಡಲ್ಪಟ್ಟ ಆಕೃತಿಯಲ್ಲಿ y = ಏನು ಅಂತ ಕೇಳಿದ್ದಾರೆ. ನೋಡಿ, ಈ ಚಿತ್ರ ನೋಡಿಬಿಟ್ಟು ಆನ್ಸರ್ ಹಾಕ್ಬೇಕು ನಾವು. ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ, ಆಪ್ಷನ್ ಎ y = a + b c + de. ನೋಡಿ, ಇನ್ನೊಂದು ಸರಿ ಓದ್ತೀನಿ. ಆಪ್ಷನ್ ಎ ಸರಿಯಾದ ಉತ್ತರ y = ಬ್ರಾಕೆಟ್ a + b ಬ್ರಾಕೆಟ್ ಕ್ಲೋಸ್ c + de. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 80. D1 ಮತ್ತು D2 ಆದರ್ಶ ಡಯೋಡ್ಗಳೆಂದು ಊಹಿಸಿಕೊಂಡು ಡಯೋಡ್ D2ನಲ್ಲಿ ಹರಿಯುವ ಕರೆಂಟ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 0 ಆಂಪಿಯರ್. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಎ 0 ಆಂಪಿಯರ್. ಪ್ರಶ್ನೆ ಸಂಖ್ಯೆ 81. ಟ್ರಾನ್ಸಿಸ್ಟರ್ನಲ್ಲಿ ಆಧಾರ ವಿದ್ಯುತ್ ಹೊರಸೂಸುಗ ವಿದ್ಯುತ್ನ ಡ್ಯಾಶ್ ಇರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 5%. ನೋಡಿ, ಆಪ್ಷನ್ ಡಿ 5%. ಪ್ರಶ್ನೆ ಸಂಖ್ಯೆ 82. ಈ ಕೆಳಗಿನವರಲ್ಲಿ ಯಾರು 1893ರಲ್ಲಿ ಗಣೇಶ ಉತ್ಸವ ಆರಂಭಿಸುವ ಮೂಲಕ ಅದಕ್ಕೆ ರಾಷ್ಟ್ರೀಯ ಸ್ವರೂಪ ತಂದುಕೊಟ್ಟವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಮಾನ್ಯ ತಿಲಕ್. ನೋಡಿ, ಆಪ್ಷನ್ ಸಿ ಲೋಕಮಾನ್ಯ ತಿಲಕ್. ಪ್ರಶ್ನೆ ಸಂಖ್ಯೆ 83. ಕೆಳಗಿನವರಲ್ಲಿ ಭಾರತದ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ. ನೋಡಿ, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ. ಪ್ರಶ್ನೆ ಸಂಖ್ಯೆ 84. ಭಾರತ ಬಿಟ್ಟು ತೊಲಗಿ ನಿರ್ಣಯ ರೂಪಿಸಲ್ಪಟ್ಟಿದ್ದು ಡ್ಯಾಶ್ನಿಂದ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಚಾರ್ಯ ನರೇಂದ್ರ ದೇವ್. ನೋಡಿ, ಆಪ್ಷನ್ ಇದು ತಪ್ಪಾಯಿತು. ಎಂಬತ್ನಾಲ್ಕನೇದು ಆಪ್ಷನ್ ಸಿ ಮಹಾತ್ಮ ಗಾಂಧಿ. ನೋಡಿ, ಆಪ್ಷನ್ ಸಿ ಮಹಾತ್ಮ ಗಾಂಧಿ. ಪ್ರಶ್ನೆ ಸಂಖ್ಯೆ 85. ಭಾಷೆಯನ್ನಾಧರಿಸಿ ರಚನೆಗೊಂಡ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್. ನೋಡಿ, ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 86. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವೊಂದರ ಸಭಾಧ್ಯಕ್ಷತೆ ವಹಿಸಿದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸರೋಜಿನಿ ನಾಯ್ಡು. ನೋಡಿ, ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಮೊದಲ ಮಹಿಳೆ ಅಂತ ಬಂದರೆ ಬೇರೆಯವರು ಬರ್ತಾರೆ. ಇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕೇಳಿದೆ. ಅಂದರೆ ಭಾರತದ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸರೋಜಿನಿ ನಾಯ್ಡು. ಮೊದಲ ಮಹಿಳೆ ಅಂದರೆ ಆ್ಯನಿ ಬೆಸೆಂಟ್ ಬರ್ತಾರೆ. ಇವರು ಭಾರತದ ಮೊದಲ ಮಹಿಳೆ ಸರೋಜಿನಿ ನಾಯ್ಡು. ಪ್ರಶ್ನೆ ಸಂಖ್ಯೆ 87. ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಅವರನ್ನು ಉಲ್ಲೇಖಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಹೇಳಿಕೆ ಓದ್ತೀನಿ. 1ನೇ ಹೇಳಿಕೆ, ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುವವರು ಅಟಾರ್ನಿ ಜನರಲ್. 2ನೇ ಹೇಳಿಕೆ, ಭಾರತದ ಒಂದು ರಾಜ್ಯಕ್ಕೆ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುವವರು ಅಡ್ವೊಕೇಟ್ ಜನರಲ್. ಮೇಲ್ಕಂಡ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು ಇವೆರಡೂ ಸರಿ. 1 ಮತ್ತು 2 ಕೂಡ ಸರಿ. ಪ್ರಶ್ನೆ ಸಂಖ್ಯೆ 88. ಕೆಳಕಂಡ ಅಂಗಸಂಸ್ಥೆಗಳಲ್ಲಿ ಯಾವುದರ ವಾರ್ಷಿಕ ವರದಿಗಳು ಭಾರತದ ರಾಷ್ಟ್ರಪತಿಗಳಿಂದ ಸಂಸತ್ತಿನ ಮುಂದೆ ಇಡಬೇಕಾಗಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 89. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸರಿಯಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ರಾಷ್ಟ್ರಪತಿಗಳು ಲೋಕಸಭೆಗೆ 4 ಜನ ಆಂಗ್ಲೋ ಇಂಡಿಯನ್ ಸಮಾಜದ ಸದಸ್ಯರನ್ನು ನೇಮಿಸುತ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ರಾಷ್ಟ್ರಪತಿಗಳು ಲೋಕಸಭೆಗೆ 4 ಜನ ಆಂಗ್ಲೋ ಇಂಡಿಯನ್ ಸಮಾಜದ ಸದಸ್ಯರನ್ನು ನೇಮಿಸುತ್ತಾರೆ. ಇದು ಮಾತ್ರ ಇದರಲ್ಲಿ ಸರಿಯಲ್ಲದ್ದು, ಉಳಿದಿದ್ದೆಲ್ಲ ಸರಿಯಾಗಿದೆ.
ಆಪ್ಷನ್ ಡಿ ಮಾತ್ರ ಸರಿಯಲ್ಲ. ಅವ್ನು ನೋಡಿ ಓದ್ಕೊಳ್ಳಿ ನೀವು. ಇದು ಡಿ ಮಾತ್ರ ಸರಿಯಲ್ಲದ್ದು. ಪ್ರಶ್ನೆ ಸಂಖ್ಯೆ 90, ಭಾರತದ ಉಪರಾಷ್ಟ್ರಪತಿಗಳು ಅಂತ ಕೇಳಿದ್ದಾರೆ. ಅಂದರೆ ಭಾರತದ ರಾಷ್ಟ್ರಪತಿಗಳು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾರ್ಲಿಮೆಂಟಿನ ಎರಡು ಸದನಗಳ ಸದಸ್ಯರನ್ನೊಳಗೊಂಡ ಮತದಾರ ಸಮುದಾಯದಿಂದ ಚುನಾಯಿತರಾದವರು. ನೋಡಿ ಇನ್ನೊಂದು ಸಾರಿ ಓದ್ತೀನಿ. ಆಪ್ಷನ್ ಸಿ, ಪಾರ್ಲಿಮೆಂಟಿನ ಎರಡೂ ಸದನಗಳ ಸದಸ್ಯರನ್ನೊಳಗೊಂಡ ಮತದಾರ ಸಮುದಾಯದಿಂದ ಚುನಾಯಿತರಾದವರು. ಪ್ರಶ್ನೆ ಸಂಖ್ಯೆ 91, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳ ಈಗಿನ ನಿವೃತ್ತಿಯ ವಯಸ್ಸು ಕ್ರಮವಾಗಿ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 65 ಮತ್ತು 62 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 92, ಕೆಳಗಿನವುಗಳಲ್ಲಿ ಹಸಿರುಮನೆ ಅನಿಲವಲ್ಲದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹಸಿರುಮನೆ ಅಲ್ಲದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಾರ್ಬನ್ ಮೊನಾಕ್ಸೈಡ್. ನೋಡಿ ಆಪ್ಷನ್ ಡಿ, ಕಾರ್ಬನ್ ಮೊನಾಕ್ಸೈಡ್. ಪ್ರಶ್ನೆ ಸಂಖ್ಯೆ 93, ಕೆಳಗಿನವುಗಳಲ್ಲಿ ಸಲ್ಫರ್ ಡೈ ಆಕ್ಸೈಡ್ ಮಾಲಿನ್ಯದ ಒಂದು ಉಪಯುಕ್ತ ಜೈವಿಕ ಸೂಚಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಪಾಚಿ. ನೋಡಿ ಆಪ್ಷನ್ ಡಿ, ಪಾಚಿ. ಪ್ರಶ್ನೆ ಸಂಖ್ಯೆ 94, ಸಿಂಹಬಾಲದ ಕೋತಿ ಯಾವ ಮೀಸಲು ಜೀವಿಗಳದ ಅತಿ ಮುಖ್ಯ ಪ್ರಾದೇಶಿಕ ಪ್ರಾಣಿ ಸಂಕುಲ ಜಾತಿಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ನೀಲಗಿರಿ. ನೋಡಿ ಆಪ್ಷನ್ ಎ, ನೀಲಗಿರಿ. ಪ್ರಶ್ನೆ ಸಂಖ್ಯೆ 95, ಇವುಗಳಲ್ಲಿ ಯಾವುದು ಭಾರತದ ಬಾಕಿ ಪಾವತಿಯ ಡೆಬಿಟ್ ನಮೂದಿಸುವಿಕೆ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪರದೇಶಗಳಲ್ಲಿ ಭಾರತೀಯರ ಧನ ವಿನಿಯೋಗ ಆದಾಯ. ನೋಡಿ ಆಪ್ಷನ್ ಬಿ, ಪರದೇಶಗಳಲ್ಲಿ ಭಾರತೀಯರ ಧನ ವಿನಿಯೋಗ ಆದಾಯ. ಪ್ರಶ್ನೆ ಸಂಖ್ಯೆ 96, ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಸೋರಿಕೊಂಡ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಮಿಥೈಲ್ ಐಸೋಸೈನೇಟ್. ನೋಡಿ ಮಿಥೈಲ್ ಐಸೋಸೈನೇಟ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 97, ತಾಮ್ರದ ತಂತಿಯ ಆವರ್ತನ ಮಿತಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ತಾಮ್ರದ ತಂತಿಯ ಆವರ್ತನ ಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸರಿಸುಮಾರು 1.0 ಮೆಗಾಹರ್ಟ್ಸ್. ನೋಡಿ 1.0 ಮೆಗಾಹರ್ಟ್ಸ್ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 98, ದ್ಯುತಿ ತಂತುವಿನ ಆವರ್ತನ ಮಿತಿ ಸರಿಸುಮಾರು ಎಷ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ ಆಪ್ಷನ್ ಎ, 20 ಗಿಗಾಹರ್ಟ್ಸ್. ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ, 20 ಗಿಗಾಹರ್ಟ್ಸ್. ಪ್ರಶ್ನೆ ಸಂಖ್ಯೆ 99, ವಿಕ್ಷೇಪಣ ಪದವು ವಿವರಿಸುವ ಪ್ರಕ್ರಿಯೆ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ ಬೆಳಕನ್ನು ಅದರ ಆವರ್ತನದ ಭಾಗಗಳನ್ನಾಗಿ ಪ್ರತ್ಯೇಕಿಸುವುದು. ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ, ಬೆಳಕನ್ನು ಅದರ ಆವರ್ತನದ ಭಾಗಗಳನ್ನಾಗಿ ಪ್ರತ್ಯೇಕಿಸುವುದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 100, ನಿರ್ಣಾಯಕ ಕೋನ ಈ ಪದವು ವಿವರಿಸುವುದು ಅಂತ ಕೇಳಿದ್ದಾರೆ. ನೋಡಿ ನಿರ್ಣಾಯಕ ಕೋನ ಈ ಪದವು ವಿವರಿಸುವುದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಮಾಡಿ. ಇದಕ್ಕೆ ನೀವು ಕ್ವಶನ್ ಕಮೆಂಟ್ ಮಾಡಿ ನೀವು ಈ ಆನ್ಸರ್ ತಿಳಿಸಿ. 100ನೇದಕ್ಕೆ ನೀವು ಆನ್ಸರ್ ತಿಳಿಸಿ. ಇಲ್ಲಿಗೆ 2017 ಪ್ರಶ್ನೆ ಪತ್ರಿಕೆ ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಮುಗಿತು. ಇನ್ನೊಂದು ಕ್ಲಾಸಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯಿಂದ ಚರ್ಚಿಸೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ JRF ನೆಟ್ಟು KCET ಗೊತ್ತಾಯಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡು. ಅಂದರೆ ಸ್ಪೆಸಿಫಿಕ್ ಪೇಪರ್ ಕನ್ನಡ ಅವ್ರಿಗೆ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದಕ್ಕೆ ಬೇಕಾದಂಥ ಮಾಹಿತಿ ಆಗ್ತಿರ್ತೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.